ಇಂದಿನ ಬಹುಕೋಟಿ ಡಾಲರ್ ಮೌಲ್ಯದ ಬೆಂಗಳೂರಿನ ಐಟಿ ಉದ್ಯಮಕ್ಕೆ ಅಂದ್ರೆ ಆ ತಂತ್ರಜ್ಞಾನದ ಕ್ರಾಂತಿಗೆ ಅಸಲಿ ಕಿಡಿ ಹೊತ್ತಿಸಿದ್ದು ಯಾವುದು ಅಂತ ಗೊತ್ತಾ? ಹ್ಮ್ ತುಂಬಾ ಜನರಿಗೆ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇರಕ್ಕಿಲ್ಲ. ಹೌದು. ಅದು ಅದು ಒಂದು ಶತಮಾನಕ್ಕೂ ಹಿಂದೆ ಕೋಲಾರದ ಒಂದು ಆಳವಾದ ಗುಂಡಿಯಿಂದ ಚಿನ್ನವನ್ನ ಹೊರತೆಗೆಯಲೇಬೇಕೆಂಬ ಅನಿವಾರ್ಯತೆ. ಖಂಡಿತ. ಆ ಒಂದೇ ಒಂದು ಘಟನೆ ಇಡೀ ರಾಜ್ಯದ ದಿಕ್ಕನ್ನೇ ಹೇಗೆ ಬದಲಿಸ್ತು ಅನ್ನೋದನ್ನ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನಮಸ್ಕಾರ. ನಮ್ಮ ಇಂದಿನ ಈ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ಇವತ್ತು ನಾವು ಬೆಂಗಳೂರು ವಿಭಾಗ ಪರೀಕ್ಷಾ ಅಟ್ಲಾಸ್ ಅನ್ನೋ ಆಕರ ಸಾಮಗ್ರಿಯನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಹೌದು, ಸಾಮಾನ್ಯವಾಗಿ ಅಟ್ಲಾಸ್ ಅಂದ್ರೆ ಬರೀ ಬಾಯ್ಪಾಠ ಮಾಡಬೇಕಾದ ಶುಷ್ಕ ಅಂಕಿಅಂಶಗನ ಪಟ್ಟಿ ಅಂತ ಅನ್ಕೋತೀವಿ ಅಲ್ಲ? ಎಕ್ಸಾಕ್ಟ್ಲಿ. ಆದ್ರೆ ಆ ಗಡಿರೇಖೆಗಳ ಒಳಗೆ ಆ ಅಂಕಿಅಂಶಗಳ ಹಿಂದೆ ಅಡಗಿರೋ ರೋಚಕ ಕಥೆಗಳನ್ನ ಬಿಡಿಸಿ ನೋಡಿದಾಗ ಈ ನೆಲದ ಅಸಲಿ ಇತಿಹಾಸ ಕಣ್ಣಿಗೆ ಕಟ್ಟುತ್ತೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಶುರು ಮಾಡೋಣ. ಕರ್ನಾಟಕದ 31 ಜಿಲ್ಲೆಗಳು ಮತ್ತು 4 ಕಂದಾಯ ವಿಭಾಗಗಳ ಪೈಕಿ ಈ ಬೆಂಗಳೂರು ವಿಭಾಗದಲ್ಲಿ ಬರೋಬ್ಬರಿ 9 ಜಿಲ್ಲೆಗಳಿವೆ. 9 ಜಿಲ್ಲೆಗಳು. ಹೌದು. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಮಲೆನಾಡಿನ ಹೆಬ್ಬಾಗಿಲಾದ ಶಿವಮೊಗ್ಗ. ನಿಜ. ಇವು ಕೇವಲ ಆಡಳಿತದ ಅನುಕೂಲಕ್ಕಾಗಿ ಎಳೆದ ರೇಖೆಗಳಲ್ಲ, ಬದಲಾಗಿ ಭಿನ್ನವಾದ ಇತಿಹಾಸ ಮತ್ತು ಭೌಗೋಳಿಕ ವಿಸ್ಮಯಗಳ ಒಂದು ಅದ್ಭುತ ಸಂಗಮ ಅಂತಾನೆ ಹೇಳಬಹುದು. ಕರೆಕ್ಟ್. ಆಡಳಿತಾತ್ಮಕವಾಗಿ ನೋಡಿಲಾಗಲು ಈ ವಿನ್ಯಾಸ ಬಹಳ ಕುತೂಹಲಕಾರಿಯಾಗಿದೆ ಅಲ್ವಾ? ಹೌದು, ಖಂಡಿತ. ಈ 9 ಜಿಲ್ಲೆಗಳ ಸಮಗ್ರ ನಿರ್ವಹಣೆಗೆ ವಿಭಾಗೀಯ ಮಟ್ಟದಲ್ಲಿ ಪ್ರಾದೇಶಿಕ ಆಯುಕ್ತರಿರ್ತಾರೆ. ರೀಜನಲ್ ಕಮಿಷನರ್. ಹೌದು, ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿರ್ತಾರೆ. ಆದರೆ ಈ ಆಡಳಿತ ವ್ಯವಸ್ಥೆ ಎದುರಿಸುವ ಸವಾಲುಗಳು ಸಾಮಾನ್ಯವಾದದ್ದಲ್ಲ. ಅಂದ್ರೆ ವೈವಿಧ್ಯತೆ ಜಾಸ್ತಿ ಇದೆ ಅಂತಾನಾ? ಎಕ್ಸಾಕ್ಟ್ಲಿ. ಒಂದೆಡೆ ದೇಶದ ಅತಿ ದೊಡ್ಡ ಮತ್ತು ಜನದಟ್ಟಣೆಯ ಐಟಿ ರಾಜಧಾನಿ ಇದೆ, ಇನ್ನೊಂದೆಡೆ ದಟ್ಟವಾದ ಕಾಡುಗಳಿವೆ, ಮತ್ತೊಂದೆಡೆ ಮಳೆಯೇ ಇಲ್ಲದ ಬರಡು ಭೂಮಿ ಇದೆ. ಒಂದೇ ಆಡಳಿತದ ಛತ್ರಿಯಡಿಯಲ್ಲಿ ಇಷ್ಟೊಂದು ಭಿನ್ನವಾದ ಪ್ರದೇಶಗಳನ್ನ ನಿರ್ವಹಿಸೋದು ನಿಜಕ್ಕೂ ಒಂದು ದೊಡ್ಡ ಸಾಹಸನೇ ಸರಿ. ಹೌದು. ಈ ನಿಭಾದದ ಪ್ರಾಮುಖ್ಯತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ಕೇವಲ ಇಂದಿನ ಆಡಳಿತವನ್ನ ನೋಡಿದ್ರೆ ಸಾಲ್ದು. ಈ ಗಡಿಗಳು ಹೇಗ್ ರೂಪುಗೊಂಡುವು ಅಂತ ಇತಿಹಾಸದ ಪುಟಗಳನ್ನ ತಿರುವಿ ಹಾಕಬೇಕು. ಖಂಡಿತ. ಇತಿಹಾಸದ ಬಗ್ಗೆ ಮಾತಾಡುವಾಗ ಆಕರ ಸಾಮಗ್ರಿ ಓದ್ತಾ ಇದ್ರೆ ನನ್ನ ತಲೆಯಲ್ಲಿ ಒಂದು ಪ್ರಶ್ನೆ ಕೊರೆಯುತ್ತಲೇ ಇತ್ತು. ಏನು ಪ್ರಶ್ನೆ ಅದು? ಅದರಲ್ಲಿ ಗಂಗರು, ಚೋಳರು, ಹೊಯ್ಸಳರು, ಮರಾಠರು, ಒಡೆಯರು ಹೀಗೆ ಅನೇಕ ರಾಜವಂಶಗಳ ದೊಡ್ಡ ಪಟ್ಟಿಯೇ ಇದೆ. ಆದ್ರೆ ನನ್ನ ಗಮನ ಸೆಳೆದದ್ದು ಆ ಪಾಳೆಯಗಾರರ ವ್ಯವಸ್ಥೆ. ಓಹೋ, ಬಹಳ ಮುಖ್ಯವಾದ ಘಟ್ಟ ಅದು. ಹೌದು. ಇದನ್ನು ಓದ್ತಾ ಇದ್ದಾಗ ನನ್ಗೊಂದು ಯೋಚನೆ ಬಂತು. ಏನಂದ್ರೆ ಈ ಪಾಳೆಯಗಾರರ ವ್ಯವಸ್ಥೆ ಆಧುನಿಕ ಫ್ರಾಂಚೈಸಿ ಮಾಡೆಲ್ ಥರ ಇತ್ತಾ ಅಂತ. ಫ್ರಾಂಚೈಸಿ ಮಾಡೆಲ್ ಅಂದ್ರೆ ಹೇಗೆ? ಅಂದ್ರೆ ಈಗ ಒಂದು ದೊಡ್ಡ ಬ್ರ್ಯಾಂಡ್ ಇರುತ್ತೆ ಅಲ್ವಾ, ಅದರ ಅಡಿಯಲ್ಲಿ ಸ್ಥಳೀಯವಾಗಿ ಬ್ರಾಂಚ್ಗಳು ಸಂಪೂರ್ಣ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾವೆ. ವಿಜಯನಗರ ಸಾಮ್ರಾಜ್ಯ ಆ ದೊಡ್ಡ ಬ್ರ್ಯಾಂಡ್ ಆದ್ರೆ ಈ ಪಾಳೆಯಗಾರರು ಫ್ರಾಂಚೈಸಿ ಮಾಲೀಕರೇ ಅಂತ. ಆಹಾ, ಆ ಹೋಲಿಕೆ ಬಹಳ ನಿಖರವಾಗಿದೆ ನೋಡಿ. ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಬಹುದೊಡ್ಡ ಶಕ್ತಿಯಾಗಿತ್ತು. ಅವರು ಒಂದು ಪೇರೆಂಟ್ ಕಂಪನಿ ಇದ್ದಂತೆ. ಆದರೆ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಬರೀ ಹಂಪಿಯಲ್ಲಿ ಕೂತು ಪ್ರತಿಯೊಂದು ಹಳ್ಳಿಯ ಮಟ್ಟದಲ್ಲೂ ಆಡೋದು ಅಸಾಧ್ಯ ಅಲ್ವಾ? ಹಾಗಾಗಿ ಅಧಿಕಾರದ ವಿಕೇಂದ್ರೀಕರಣ ಅತ್ಯಗತ್ಯವಾಡಿತ್ತು. ಓ, ಹಾಗಾಗಿ ಈ ಪಾಳೆಯಗಾರರು ಬಂದ್ರು. ಹೌದು. ಇಲ್ಲಿ ಪಾಳೆಯಗಾರರು ಕೇವಲ ಸಾಮಂತರಾಗಿರ್ಲಿಲ್ಲ. ಫ್ರಾಂಚೈಸಿ ಮಾಲೀಕರು ಪೇರೆಂಟ್ ಕಂಪನಿಗೆ ರಾಯಲ್ಟಿ ಕಟ್ಟೋ ಹಾಗೆ ಇವರು ಸಾರ್ವಭೌಮರಿಗೆ ವಾರ್ಷಿಕ ಕಪ್ಪಕಾಣಿಕೆ ನೀಡ್ತಾ ಇದ್ರು. ಕರೆಕ್ಟ್. ಜೊತೆಗೆ ಯುದ್ಧದ ಸಮಯದಲ್ಲಿ ಸೈನ್ಯವನ್ನು ಒದಗಿಸ್ತಾ ಇದ್ರು. ಆದರೆ ಸ್ಥಳೀಯವಾಗಿ ತಮ್ಮ ಆಡಳಿತ ಪ್ರದೇಶದಲ್ಲಿ ಅವರೇ ಸುಪ್ರೀಂ ಆಗಿದ್ರು. ಒಂದ್ ನಿಮಿಷ. ಹಾಗಾದ್ರೆ ಸ್ಥಳೀಯ ಆಡಳಿತದಲ್ಲಿ ಕೇಂದ್ರದ ಅಂದ್ರೆ ವಿಜಯನಗರದ ಹಸ್ತಕ್ಷೇಪ ಇರ್ಲಿಲ್ವಾ? ತೆರಿಗೆ ವಸೂಲಿ, ನ್ಯಾಯದಾನ ಎಲ್ಲವೂ ಇವ್ರದೇ ಜವಾಬ್ದಾರಿನಾ? ಬಹುತೇಕ ಹೌದು. ಕೆರೆಗಳನ್ನು ಕಟ್ಟಿಸೋದು, ಕೋಟೆಗಳನ್ನು ನಿರ್ಮಿಸೋದು, ಕೃಷಿಗೆ ಉತ್ತೇಜನ ನೀಡೋದು ಇವೆಲ್ಲವನ್ನು ಪಾಳೆಯಗಾರರೇ ನೋಡ್ಕೊಳ್ತಾ ಇದ್ರು. ಓಹೋ. ಉದಾಹರಣೆಗೆ ಈ ವಿಭಾಗದಲ್ಲಿ ಬರುವ ಕೆಳದಿ ನಾಯಕರು, ಚಿತ್ರದುರ್ಗದ ನಾಯಕರು, ಯಲಹಂಕದ ನಾಡಪ್ರಭುಗಳು ಮತ್ತೆ ಚಿಕ್ಕಬಳ್ಳಾಪುರದ ಪಾಳೆಯಗಾರರು ಕೇವಲ ವಿಜಯನಗರದ ನೆರಳಾಗಿರ್ಲಿಲ್ಲ. ತಮ್ಮದೇ ಆದ ಸ್ವಂತ ಅಸ್ತಿತ್ವ ಇತ್ತು ಅಂತೀರಾ? ಖಂಡಿತ. ಅವರು ತಮ್ಮದೇ ಆದ ಭದ್ರ ಬುನಾದಿಯನ್ನ ಸ್ಥಳೀಯವಾಗಿ ಕಟ್ಟಿದ್ರು. ಇದು ಎಷ್ಟು ಪ್ರಬಲವಾಗಿತ್ತು ಅಂದ್ರೆ ಮುಂದೆ 1565ರಲ್ಲಿ ತಾಳಿಕೋಟೆ ಯುದ್ಧ ಆಯ್ತಲ್ಲ? ಹೌದು, ವಿಜಯನಗರದು ಪತನದ ಸಮಯ. ಎಕ್ಸಾಕ್ಟ್ಲಿ.
ಆ ಪತನದ ನಂತರ ಈ ಫ್ರಾಂಚೈಸಿಗಳು ಅಂದ್ರೆ ಪಾಳೆಯಗಾರರು ತಾವೇ ಸ್ವತಂತ್ರ ರಾಜ್ಯಗಳಾಗಿ ಹೊರಹೊಮ್ಮಿದ್ರು. ಇತಿಹಾಸ ಅಂದ್ರೆ ಕೇವಲ ಚಕ್ರವರ್ತಿಗಳ ಕಥೆಯಲ್ಲ, ತಳಮಟ್ಟದಲ್ಲಿ ಆಡಳಿತ ನಡೆಸಿದ ಇಂತಹ ನಾಯಕರ ವ್ಯವಸ್ಥೆಯೂ ಹೌದು. ಅಧಿಕಾರ ಹೇಗೆ ಹಂಚಿ ಹೋಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ನಿಜಕ್ಕೂ ಅದ್ಭುತವಾದ ದೃಷ್ಟಿಕೋನ. ಸರಿ, ಈಗ ಇತಿಹಾಸದ ಆಗುಹೋಗುಗಳನ್ನ ನಿರ್ಧರಿಸಿದ ಮತ್ತೊಂದು ಪ್ರಬಲ ಶಕ್ತಿ ಎಂದರೆ ಅದು ಪ್ರಕೃತಿ. ಹೌದು, ಭೌಗೋಳಿಕ ಲಕ್ಷಣಗಳು. ಈ ಬೆಂಗಳೂರು ವಿಭಾಗವನ್ನ ಒಂದು ಪ್ರಕೃತಿಯ ಪ್ರಯೋಗಾಲಯ ಅಂದ್ರೆ ಖಂಡಿತ ತಪ್ಪಾಗ್ಲಾರ್ದು. ಆದ್ರೆ ಇಲ್ಲಿ ನನಗೆ ಅರ್ಥವಾಗದ ಒಂದು ಭೌಗೋಳಿಕ ಒಗ್ಗಟ್ಟಿದೆ. ಏನದು? ಒಂದೇ ಆಡಳಿತ ವಿಭಾಗದೊಳಗೆ ದಟ್ಟವಾದ ನಿತ್ಯ ಹರಿದ್ವರ್ಣ ಅರಣ್ಯಗಳಿರೋ ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯೂ ಇದೆ. ಮತ್ತೆ ಅದೇ ವಿಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಸದಾ ಒಣಗಿರುವ ಚಿತ್ರದುರ್ಗ ಜಿಲ್ಲೆಯೂ ಇದೆ. ಜೊತೆಗೆ ವಿಪರೀತ ಸೆಖೆ ಇರೋ ಕೋಲಾರವೂ ಇದೆ. ಹೌದು. ಈ ಭೌಗೋಳಿಕ ವೈಪರೀತ್ಯಗಳು ಹೇಗೆ ಸಾಧ್ಯ, ಮತ್ತೆ ಈ ನೆಲದ ಮೇಲೆ ಇದು ಎಂತಹ ಪರಿಣಾಮ ಬೀರಿದೆ ಅಂತ ಇಲ್ಲಿ ಗಮನಿಸಬೇಕಾದ ರೋಚಕ ಅಂಶ ಏನಂದ್ರೆ, ಈ ಭೌಗೋಳಿಕ ವೈಪರೀತ್ಯಗಳೇ ಈ ವಿಭಾಗದ ಅತಿ ದೊಡ್ಡ ಶಕ್ತಿ. ಹೇಗೆ ನೋಡಿ, ಪಶ್ಚಿಮಘಟ್ಟ ಅಥವಾ ಸಹ್ಯಾದ್ರಿ ಪರ್ವತ ಶ್ರೇಣಿ ಶಿವಮೊಗ್ಗದ ಮೂಲಕ ಹಾದೋಗುತ್ತೆ. ಇದು ಅರಬ್ಬಿ ಸಮುದ್ರದಿಂದ ಬರುವ ಮಾನ್ಸೂನ್ ಮಾರುತಗಳನ್ನು ತಡೆದು ಅಲ್ಲಿ ವಿಪರೀತ ಮಳೆಯನ್ನು ಸುರಿಸುತ್ತೆ. ಓ, ಹಾಗಾಗಿ ಅಲ್ಲಿ ದಟ್ಟ ಅರಣ್ಯಗಳು, ಜಲಪಾತಗಳು. ಹೌದು, ಶರಾವತಿ ನದಿ ಸೃಷ್ಟಿಸಿರೋ ಜಗತ್ಪ್ರಸಿದ್ಧ ಜೋಗ್ ಜಲಪಾತ ಇದಕ್ಕೆ ಸಾಕ್ಷಿ. ಚಿತ್ರದುರ್ಗದ ಹಾಲುರಾಮೇಶ್ವರ ಗುಡ್ಡ, ಕೊಡಚಾದ್ರಿಯಂತಹ ಎತ್ತರದ ಬೆಟ್ಟಗಳು ಕೂಡ ಇಲ್ಲಿವೆ. ಆದ್ರೆ ಅದೇ ಮಾರುತಗಳು ಪರ್ವತಗಳನ್ನ ದಾಟಿ ಚಿತ್ರದುರ್ಗ, ತುಮಕೂರು, ಕೋಲಾರದ ಕಡೆಗೆ ಬರುವಷ್ಟ್ರಲ್ಲಿ ತಮ್ಮ ತೇವಾಂಶವನ್ನೇ ಕಳ್ಕೊಂಡಿರುತ್ತೆ. ಓ, ಇದನ್ನ ಮಳೆನೇರಳಿನ ಪ್ರದೇಶ ಅಂತಾರಲ್ವಾ, ರೈನ್ ಶ್ಯಾಡೋ ರೀಜನ್. ಎಕ್ಸಾಕ್ಟ್ಲಿ. ಹಾಗಾಗಿ ಅಲ್ಲಿ ಮಳೆ ಕಡಿಮೆ, ವಾತಾವರಣ ಒಣಗಿರುತ್ತೆ. ಮುತ್ಯಾಲ ಮಡುವಿನಂತಹ ಜಲಪಾತಗಳಿದ್ರೂ ಒಟ್ಟಾರೆ ಈ ಭಾಗ ಶುಷ್ಕ. ಮಳೆ ಇಲ್ಲದಿದ್ದಾಗ ಅಲ್ಲಿನ ಜನರು ಸುಮ್ನೆ ಕೂರೋಕೆ ಸಾಧ್ಯವಿಲ್ಲ ಅಲ್ವಾ? ಪ್ರಕೃತಿಯ ಈ ಸವಾಲನ್ನ ಅವರು ಹೇಗೆ ಎದುರಿಸಿದ್ರು? ಆಕಾರ ಸಾಮಗ್ರಿಯಲ್ಲಿ ಹಲವು ನದಿಗಳು ಮತ್ತೆ ಅಣೆಕಟ್ಟುಗಳ ಪಟ್ಟಿಯಿದೆ. ಆದ್ರೆ ಇದರ ಹಿಂದಿನ ಮಾನವ ಪ್ರಯತ್ನದ ಕಥೆ ಏನು? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಮಲೆನಾಡಿನಲ್ಲಿ ತುಂಗಾ ನದಿಗೆ ಶಿವಮೊಗ್ಗದ ಬಳಿ ಗಾಜನೂರು ಅಣೆಕಟ್ಟು ಕಟ್ಟಲಾಯಿತು, ಅದು ಬೇರೆ ವಿಚಾರ. ಆದ್ರೆ ಪ್ರಕೃತಿ ಕಠಿಣವಾಗಿದ್ದ ಚಿತ್ರದುರ್ಗದಲ್ಲಿ ಮಾನವನ ಹೋರಾಟ ನಿಜಕ್ಕೂ ಅನನ್ಯ. ಚಿತ್ರದುರ್ಗದಲ್ಲಿ ಅಣೆಕಟ್ಟು ಕಟ್ಟಿದ್ರಾ? ಹೌದು, ಚಿತ್ರದುರ್ಗದ ಹಿರಿಯೂರಿನಲ್ಲಿ ವೇದಾವತಿ ನದಿಗೆ ಅಡ್ಡಲಾಗಿ ವಾಣಿವಿಲಾಸ ಸಾಗರವನ್ನ ನಿರ್ಮಿಸಲಾಯಿತು. ಇದು ಕೇವಲ ಒಂದು ಅಣೆಕಟ್ಟಲ್ಲ, ಇದು ಮಳೆಯೇ ಇಲ್ಲದ ಬರಡು ಭೂಮಿಯಲ್ಲಿ ಕೃಷಿಯನ್ನ ಉಳಿಸ್ಕೊಳ್ಳೋಕೆ ಅಂದಿನ ಇಂಜಿನಿಯರ್ಗಳು ಮಾಡಿದ ಬೃಹತ್ ಪ್ರಯತ್ನ. ವಾವ್! ಭೌಗೋಳಿಕವಾಗಿ ಒಳಪ್ರದೇಶವಾಗಿರೋದ್ರಿಂದಲೇ ಅಲ್ಲಿನ ಜನರು ನೀರನ್ನ ಅಷ್ಟು ಶ್ರದ್ಧೆಯಿಂದ ನಿರ್ವಹಿಸೋದನ್ನ ಕಲ್ತರು. ಹಾಗೆಯೇ ತುಮಕೂರಿನ ಕುಣಿಗಲ್ನಲ್ಲಿ ಶಿಂಷಾ ನದಿಗೆ ಕಟ್ಟಲಾದ ಮಾರ್ಕೋನಹಳ್ಳಿ ಜಲಾಶಯ ಕೂಡ ಇಂಥದ್ದೇ ಇನ್ನೊಂದು ಉದಾಹರಣೆ. ಅಂದ್ರೆ ಪ್ರಕೃತಿ ಎಲ್ಲೆಲ್ಲಿ ಕೊರತೆ ಸೃಷ್ಟಿಸ್ತದೆಯೋ ಅಲ್ಲಲ್ಲಿ ಮಾನವನ ತಂತ್ರಜ್ಞಾನ ಮತ್ತೆ ದೂರದೃಷ್ಟಿ ಎದ್ದು ನಿಲ್ಲುತ್ತೆ ಅನ್ನೋದು ಸ್ಪಷ್ಟ. 100ಕ್ಕೆ 100 ಸತ್ಯ. ಪ್ರಕೃತಿ ಮತ್ತೆ ಮಾನವನ ನಡುವಿನ ಈ ಸಮನ್ವಯ ಕೇವಲ ಅಣೆಕಟ್ಟುಗಳಿಗೆ ಸೀಮಿತವಾಗಿಲ್ಲ ಅನ್ಸತ್ತೆ. ವನ್ಯಜೀವಿಗಳ ವಿಷಯಕ್ಕೆ ಬಂದ್ರೆ ಬೆಂಗಳೂರಿನ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ನಮ್ಗೆಲ್ರಿಗೂ ಗೊತ್ತೇ ಇದೆ. ಹೌದು. ಜೊತೆಗೆ ಭದ್ರಾ, ಶರಾವತಿ, ಶೆಟ್ಟಿಹಳ್ಳಿ, ಜೋಗಿಮಟ್ಟಿಯಂತಹ ವನ್ಯಜೀವಿ ಧಾಮಗಳೂ ಇವೆ. ಗುಡವಿ, ಮಂಡಗದ್ದೆಯಂತಹ ಪಕ್ಷಿಧಾಮಗಳೂ ಇವೆ. ನಿಜ. ಆದರೆ ಪಟ್ಟಿಯಲ್ಲಿ ನನ್ನ ಗಮನ ಸೆಳೆದದ್ದು ರಾಮನಗರದ ರಾಮದೇವರ ಬೆಟ್ಟ ರಣಹದ್ದು ಸಂರಕ್ಷಣಾಧಾಮ ಮತ್ತು ತುಮಕೂರಿನ ಜಯಮಂಗಲಿ ಕೃಷ್ಣಮೃಗ ವನ್ಯಧಾಮ. ಆನೆ, ಹುಲಿಗಳ ಸಂರಕ್ಷಣೆ ಸಾಮಾನ್ಯ, ಆದ್ರೆ ರಣಹದ್ದುಗಳಿಗಾಗಿಯೇ ಒಂದು ಧಾಮ ಮೀಸಲಿಟ್ಟಿರೋದು ವಿಶೇಷ ಅಲ್ವಾ? ಖಂಡಿತ. ಪರಿಸರ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜೀವಿಯ ಪಾತ್ರವೂ ಇರುತ್ತೆ. ರಣಹದ್ದುಗಳು ಪ್ರಕೃತಿಯ ಸ್ವಚ್ಛತಾಕರ್ಮಿಗಳು, ಅಂದ್ರೆ ಸ್ಕ್ಯಾವೆಂಜರ್ಸ್. ಹೌದು. ಅವುಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾದಾಗ ಇಡೀ ಪರಿಸರದ ಸಮತೋಲನ ತಪ್ಪುತ್ತೆ. ರಾಮದೇವರ ಬೆಟ್ಟದಂತಹ ನಿರ್ದಿಷ್ಟ ಪ್ರದೇಶವನ್ನ ಅವುಗಳಿಗಾಗಿಯೇ ಮೀಸಲಿಟ್ಟಿರೋದು ನಮ್ಮ ಪರಿಸರ ಸಂರಕ್ಷಣೆಯ ದೃಷ್ಟಿಕೋನ ಎಷ್ಟು ಸೂಕ್ಷ್ಮವಾಗಿದೆ ಅನ್ನೋದನ್ನ ತೋರಿಸುತ್ತೆ. ಇವೆಲ್ಲವೂ ಭವಿಷ್ಯದ ಪರಿಸರ ಪ್ರವಾಸೋದ್ಯಮದ ದೃಷ್ಟಿಯಿಂದಲೂ ಅತ್ಯಮೂಲ್ಯ ಸಂಪನ್ಮೂಲಗಳು ಅಂತ ಹೇಳ್ಬಹುದು. ಹೌದು, ಖಂಡಿತ. ಸರಿ, ಈಗ ಪ್ರಕೃತಿಯಿಂದ ಸ್ವಲ್ಪ ಆರ್ಥಿಕತೆಯ ಕಡೆಗೆ ಹೊರಳೋಣ. ಕಾರ್ಯಕ್ರಮದ ಆರಂಭದಲ್ಲಿ ನಾನು ಆ ಕೋಲಾರದ ಚಿನ್ನದ ಗಣಿಯ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಹೌದು, ಕೈಗಾರಿಕಾ ಕ್ರಾಂತಿಯ ಕಿಡಿ. ಕೃಷಿ ಪ್ರಧಾನವಾಗಿದ್ದ ಈ ವಿಭಾಗದಲ್ಲಿ ಕೈಗಾರಿಕಾ ಕ್ರಾಂತಿ ಶುರುವಾಗಿದೆ ಒಂದು ದೊಡ್ಡ ರೋಚಕ ಕಥೆ.
ಇಲ್ಲಿ ನಿಜಕ್ಕೂ ಕುತೂಹಲಕಾರಿಯಾದ ವಿಷಯ ಏನಂದ್ರೆ ಆಕರ ಸಾಮಗ್ರಿಯಲ್ಲಿರೋ ಮಾಹಿತಿ ಪ್ರಕಾರ ರಾಜ್ಯದ ಇಡೀ ಇಂಡಸ್ಟ್ರಿಯಲ್ ಬೂಮ್ಗೆ ಕಾರಣವಾಗಿದ್ದು ಆ ಒಂದು ಪವರ್ ಪ್ರಾಜೆಕ್ಟ್. ಇದನ್ನ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಇದು ಸರ್ ವಿಶ್ವೇಶ್ವರಯ್ಯನವರ ಅಸಾಧಾರಣ ದೂರದೃಷ್ಟಿಗೆ ಸಾಕ್ಷಿ. ನೋಡಿ, ಕೋಲಾರದಲ್ಲಿ ಚಿನ್ನದ ನಿಕ್ಷೇಪ ಇತ್ತು, ಆದ್ರೆ ಆ ಚಿನ್ನ ತೆಗಿಯಕ್ಕೆ ಭೂಮಿಯ 100 ಅಡಿ ಆಳಕ್ಕೆ ಇಳಿಬೇಕಿತ್ತು. ಸುಲಭದ ಕೆಲಸ ಅಲ್ಲ ಅದು. ಅದಕ್ಕೆ ದೊಡ್ಡ ದೊಡ್ಡ ಯಂತ್ರಗಳು, ಲಿಫ್ಟ್ಗಳು ಬೇಕಿತ್ತು. ಮತ್ತೆ ಆ ಯಂತ್ರಗಳನ್ನ ಓಡಿಸೋಕೆ ಅಪಾರ ಪ್ರಮಾಣದ ವಿದ್ಯುತ್ ಬೇಕಿತ್ತು. ಆಗ ಕಲ್ಲಿದ್ದಲು ನಮ್ಮಲ್ಲಿ ಇರಲಿಲ್ಲ. ಹಾಗಾಗಿ ಜಲವಿದ್ಯುತ್. ಹೌದು. ಈ ಅನಿವಾರ್ಯತೆಯೇ ಏಷ್ಯಾನ ಮೊದಲ ಜಲವಿದ್ಯುತ್ ಯೋಜನೆಗಳಲ್ಲಿ ಒಂದಾದ ಶಿವನ ಸಮುದ್ರ ಯೋಜನೆಗೆ ಕಾರಣ ಆಯಿತು. ಕಾವೇರಿ ನದಿಯಿಂದ ವಿದ್ಯುತ್ ಉತ್ಪಾದಿಸಿ ಅಷ್ಟು ದೂರದ ಕೆಜೆಎಫ್ಗೆ ಹೈಟೆನ್ಷನ್ ಲೈನ್ಗಳ ಮೂಲಕ ತರಲಾಯಿತು. ಅಂದ್ರೆ ಒಂದು ಖನಿಜವನ್ನ ಹೊರತೆಗೆಯುವ ತಾಂತ್ರಿಕ ಅನಿವಾರ್ಯತೆ ಇಡೀ ರಾಜ್ಯಕ್ಕೆ ವಿದ್ಯುತ್ ಸಂಪರ್ಕ ಜಾಲವನ್ನೇ ಹುಟ್ಟುಹಾಕ್ತು. ಇದು ನಿಜಕ್ಕೂ ಒಂದು ಚೈನ್ ರಿಯಾಕ್ಷನ್. ನಿಖರವಾಗಿ ಹೇಳಿದ್ರಿ. ಒಮ್ಮೆ ವಿದ್ಯುತ್ ಲಭ್ಯವಾದ್ಮೇಲೆ ಕೈಗಾರಿಕೆಗಳ ಸ್ಥಾಪನೆ ಬಹಳ ಸುಲಭವಾಯಿತು. ಕೇವಲ ಕೋಲಾರದ ಚಿನ್ನವಷ್ಟೇ ಅಲ್ಲ, ಚಿತ್ರದುರ್ಗ ಮತ್ತೆ ತುಮಕೂರಿನಲ್ಲಿ ಕಬ್ಬಿಣ ಮತ್ತು ತಾಮ್ರದ ಅದಿರುಗಳು ಲಭ್ಯ ಇತ್ತು. ಇದೇ ಹಿನ್ನೆಲೆಯಲ್ಲಿ 1923ರಲ್ಲಿ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂದ್ರೆ ಇಂದಿನ ವಿಐಎಸ್ಎಲ್ ಸ್ಥಾಪನೆ ಆಯಿತು. ವಿಶೇಷ ಏನಂದ್ರೆ ಆರಂಭದಲ್ಲಿ ಕಲ್ಲಿದ್ದಲಿನ ಕೊರತೆ ಇದ್ದಿದ್ರಿಂದ ಮತ್ತೆ ಮರದ ಇದ್ದಲು ಬಳಸಿದ್ರಾ? ಹೌದು. ಮಲೆನಾಡಿನ ಕಾಡುಗಳಿಂದ ಸಿಗ್ತಾ ಇದ್ದ ಮರದ ಇದ್ದಿಲನ್ನ ಅಂದ್ರೆ ವುಡ್ ಚಾರ್ಕೋಲನ್ನ ಬಳಸಿ ಉಕ್ಕು ಕರಗಿಸ್ತಾ ಇದ್ರು. ವಾವ್, ಎಂಥ ಜಾಣ್ಮೆ! ನಂತರ 1936ರಲ್ಲಿ ಭದ್ರಾವತಿಯಲ್ಲೇ ಕಾಗದದ ಕಾರ್ಖಾನೆ ಹಾಗೆ ರಾಜ್ಯದ ಮೊದಲ ಸಿಮೆಂಟ್ ಕಾರ್ಖಾನೆಯೂ ಬಂತು. ಮುಂದೆ ತುಮಕೂರಿನ ಅಮ್ಮಸಂದ್ರ, ಗೌರಿಬಿದನೂರಿನ ತೊಂಡೆಬಾವಿಯಲ್ಲೂ ಸಿಮೆಂಟ್ ಕಾರ್ಖಾನೆಗಳು ತಲೆ ಎತ್ತಿದ್ವು. ಮಣ್ಣಿನಿಂದ ತೆಗೆದ ಅದಿರನ್ನ ಯಂತ್ರಗಳ ಮೂಲಕ ಕರಗಸಿ ಬಹುದೊಡ್ಡ ಆರ್ಥಿಕತೆಯನ್ನ ಕಟ್ಟಿದ್ರು. ಆದ್ರೆ ಇಲ್ಲಿ ಕೃಷಿಯ ಕಥೆ ಏನು? ಚಿತ್ರದುರ್ಗ, ಕೋಲಾರದಂಥ ಒಣ ಪ್ರದೇಶಗಳಲ್ಲಿ ಭಾರೀ ಕೈಗಾರಿಕೆಗಳು ಸಾಧ್ಯವಿಲ್ಲ. ಅಲ್ಲಿನ ರೈತರು ಆರ್ಥಿಕವಾಗಿ ಹೇಗೆ ಮುನ್ನಡೆದ್ರು? ಅದೇ ಸ್ವಾರಸ್ಯ. ಕೃಷಿ ಮತ್ತೆ ಕೈಗಾರಿಕೆಗಳು ಇಲ್ಲಿ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ ಕಾಣ್ತವೆ ಅಲ್ಲ? ಹೌದು. ಒಣ ಭೂಮಿಯಲ್ಲಿ ಬೆಳೆಯಬಹುದಾದ ರಾಗಿ, ಮೆಕ್ಕೆಜೋಳ, ಕಡ್ಲೆಕಾಯಿ ಅಂಥ ಬೆಳೆಗಳೇ ಇಲ್ಲಿನ ಜೀವಾಳ. ಆದರೆ ಕೃಷಿಯನ್ನ ಕೇವಲ ಆಹಾರಕ್ಕೆ ಸೀಮಿತಗೊಳಿಸದೆ ಅದನ್ನ ಉದ್ಯಮವಾಗಿ ಪರಿವರ್ತಿಸಿದ್ದು ರೇಷ್ಮೆ ಕೃಷಿ ಅಂದ್ರೆ ಸೆರಿಕಲ್ಚರ್. ರೇಷ್ಮೆ ಕೃಷಿ. ಇದಕ್ಕೆ ಜಾಸ್ತಿ ನೀರು ಬೇಡವಾ? ಇಲ್ಲ. ರೇಷ್ಮೆ ಹುಳುಗಳಿಗೆ ಆಹಾರವಾದ ಹಿಪ್ಪು ನೇರಳೆ ಅಂದ್ರೆ ಮಲ್ಬರಿ ಬೆಳೆಗೆ ಅತಿ ಹೆಚ್ಚು ನೀರು ಬೇಕಿಲ್ಲ. ಇದು ಆ ಒಣಹವೆಗೆ ಹೇಳಿ ಮಾಡಿಸಿದ ಬೆಳೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ, ರಾಮನಗರ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ರೈತರು ರೇಷ್ಮೆ ಕೃಷಿಯನ್ನ ಅಪ್ಕೊಂಡ್ರು. ಇದು ರೈತರ ಕೈಗೆ ದುಡ್ಡು ತಂದುಕೊಡ್ತು. ಖಂಡಿತ. ಇನ್ನೊಂದೆಡೆ ದೊಡ್ಡಬಳ್ಳಾಪುರ ಮತ್ತೆ ಆನೇಕಲ್ನಲ್ಲಿ ಸಿದ್ಧ ಉಡುಪು ಅಂದ್ರೆ ಗಾರ್ಮೆಂಟ್ಸ್ ಕೈಗಾರಿಕೆಗಳು ಬೆಳೆದು ಇಂದು ಬಟ್ಟೆ ರಫ್ನಲ್ಲಿ ರಾಜ್ಯಕ್ಕೆ 2ನೇ ಸ್ಥಾನ ತಂದುಕೊಟ್ಟಿವೆ. ಅಂದ್ರೆ ಕೃಷಿಯಿಂದ ಶುರುವಾಗಿ ಇಂಡಸ್ಟ್ರಿ ಲೆವೆಲ್ಗೆ ಹೋಯ್ತು. ಹೌದು. ಇವೆಲ್ಲದರ ಒಟ್ಟು ಪರಿಣಾಮವೇ ಕಾಲಕ್ರಮೇಣ ಬೆಂಗಳೂರು ಏರೋನಾಟಿಕ್ಸ್ ಅಂದ್ರೆ ವಿಮಾನ ಕಾರ್ಖಾನೆ, ಐಟಿ ಮತ್ತೆ ಬಿಟಿ ಉದ್ಯಮಗಳ ಜಾಗತಿಕ ಕೇಂದ್ರವಾಗಿ ಬೆಳೆಯೋಕೆ ಸಾಧ್ಯವಾಯಿತು. ಆರ್ಥಿಕತೆ ಸದೃಢವಾದಾಗ ಜನರಿಗೆ ಬದುಕಿನ ಮೂಲಭೂತ ಅವಶ್ಯಕತೆಗಳ ಚಿಂತೆ ದೂರವಾಗುತ್ತೆ. ಆಗಾಗ ಒಂದು ಸಮಾಜ ತನ್ನ ಕಲೆ, ಸಂಸ್ಕೃತಿ ಮತ್ತು ಬೌದ್ಧಿಕ ಸಂಪತ್ತನ್ನ ಬೆಳೆಸ್ಕೊಳ್ಳುತ್ತೆ. 100% ಸತ್ಯ. ಈ ಬೆಂಗಳೂರು ವಿಭಾಗವು ಕೇವಲ ಕಾರ್ಖಾನೆಗಳನ್ನ ಮಾತ್ರ ಸೃಷ್ಟಿಸಿಲ್ಲ, ಮಹಾನ್ ಸಾಧಕರನ್ನ ಜಗತ್ತಿಗೆ ನೀಡಿದೆ. ಒಂದು ಕಡೆ ಅತ್ಯಾಧುನಿಕ ವಿಜ್ಞಾನ, ಮತ್ತೊಂದು ಕಡೆ ನಮ್ಮ ಮಣ್ಣಿನ ವಾಸನೆ ಸೂಸುವ ಜಾನಪದ ಕಲೆಗಳು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕತ್ತೆ ನೋಡಿ. ಏನು? ಆಧುನಿಕತೆ ಮತ್ತೆ ಪರಂಪರೆ ಎರಡನ್ನೂ ಒಟ್ಟಿಗೆ ಕೊಂಡೊಯ್ಯೋದು ಹೇಗೆ ಅಂತ. ಇದಕ್ಕೆ ನಮ್ಮ ರಂಗಭೂಮಿ ಮತ್ತೆ ಸಿನಿಮಾ ಕ್ಷೇತ್ರಗಳೇ ಸಾಕ್ಷಿ. ತುಮಕೂರಿನ ಗುಬ್ಬಿ ವೀರಣ್ಣನವರನ್ನೇ ತೆಗೆದುಕೊಳ್ಳಿ. ಅವರು ಕೇವಲ ಒಬ್ಬ ನಟರಾಗಿರ್ಲಿಲ್ಲ, ಅವರೊಂದು ಚಲಿಸುವ ರಂಗಸಂಸ್ಥೆಯಾಗಿದ್ರು. ನಾಟಕ ಸಾರ್ವಭೌಮ ಅಲ್ವಾ ಅವರು? ಹೌದು. ನಾಟಕಗಳ ಮೂಲಕ ಪೌರಾಣಿಕ ಮತ್ತೆ ಸಾಮಾಜಿಕ ಸಂದೇಶಗಳನ್ನ ಹಳ್ಳಿಗಳಿಗೆ ತಲುಪಿಸಿದ ಅವರಿಗೆ ನಾಟಕ ರತ್ನ, ನಾಟಕ ಸಾರ್ವಭೌಮ ಅನ್ನೋ ಬಿರುದುಗಳಿದ್ವು. ಹಾಗೆ ಕನ್ನಡದ ಮೊದಲ ವಾಕ್ಚಿತ್ರ ಸತೀ ಸುಲೋಚನದ ನಾಯಕನಟ ಸುಬ್ಬಯ್ಯ ನಾಯ್ಡು.
ಓ ಅವರು ಕೂಡ. ಹೌದು, ಮತ್ತು ತಮ್ಮ ಮೊನಚಾದ ಮಾತುಗಳಿಂದ ಸಮಾಜದ ಅಂಕುಡೊಂಕುಗಳನ್ನ ತಿದ್ದಿದ ಸಭ್ಯ ಹಾಸ್ಯಗಾರರಾದ ಕೆ ಹಿರಣ್ಣಯ್ಯ ಹಾಗೆ ಮಾಸ್ಟರ್ ಹಿರಣ್ಣಯ್ಯ ಇವರೆಲ್ಲ ಇದೇ ಭಾಗದವರು. ವಾವ್. ಚಿತ್ರರಂಗದ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಶಂಕರ್ ನಾಗ್ ಮತ್ತು ಅಂಬರೀಷ್ ಅವರಂತಹ ದಿಗ್ಗಜರು ಕೂಡ ಇದೇ ಮಣ್ಣಿನವರು. ಇನ್ನು ಕಲಾಕ್ಷೇತ್ರದಲ್ಲಿ ನೃತ್ಯದ ಮಾಯಾರಾವ್, ಚಿತ್ರಕಲೆಯ ಆರ್.ಎಸ್. ನಾಯ್ಡು, ರುಮಾಲೆ ಚೆನ್ನಬಸವಯ್ಯ, ವೆಂಕಟಪ್ಪ ಇವರ ಕೊಡುಗೆ ಅಪಾರ. ಖಂಡಿತ. ಆದ್ರೆ ನನ್ಗೆ ಬಹಳ ವಿಶೇಷ ಅನಿಸೋದು ಇಲ್ಲಿನ ಜಾನಪದ ಕಲೆಗಳು. ಬೆಂಗಳೂರಿನ ಜನದಟ್ಟಣೆಯ ಮಧ್ಯೆಯೂ ನಡೆಯುವ ಕರಗ ಉತ್ಸವ, ದಕ್ಷಿಣ ಕರ್ನಾಟಕದ ಸೋಮನ ಕುಣಿತ, ಮೂಡಲಪಾಯ ಯಕ್ಷಗಾನ, ಗಾರುಡಿ ಕುಣಿತ, ಎಚ್.ಎಲ್. ನಾಗೇಗೌಡರು ರಾಮನಗರದಲ್ಲಿ ಕಟ್ಟಿದ ಜಾನಪದ ಲೋಕವನ್ನ ನೋಡಿದ್ರೆ ಆಹಾ, ಅದೊಂದು ಅದ್ಭುತ ಜಾಗ. ಹೌದು, ಅದು ಆಧುನಿಕ ಜಗತ್ತಿನ ನಡುವೆ ಇರೋ ಒಂದು ರೀತಿಯ ಟೈಮ್ ಕ್ಯಾಪ್ಸ್ಯೂಲ್ ಇದ್ದಂತೆ. ನಮ್ಮ ಮೂಲ ಸಂಸ್ಕೃತಿಯನ್ನ ಅಲ್ಲಿ ಭದ್ರವಾಗಿ ಕಾಯ್ದಿಡಲಾಗಿದೆ. ಕಲೆ ಮತ್ತೆ ಸಂಸ್ಕೃತಿಯ ಜೊತೆಗೆ ಸಾಮಾಜಿಕ ಮತ್ತು ರಾಜಕೀಯ ಎಚ್ಚರವೂ ಈ ವಿಭಾಗದಲ್ಲಿ ಬಹಳ ಪ್ರಬಲವಾಗಿತ್ತು. ಹೌದಾ? ಇಲ್ಲಿ ಕೇವಲ ಆಡಳಿತಗಾರರು ಮಾತ್ರ ಹುಟ್ಟಿಲ್ಲ, ಜನರಿಗಾಗಿ ಹೋರಾಡಿದ ನಾಯಕರೂ ಇದ್ದಾರೆ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ, ಅದ್ಭುತ ವಿಧಾನಸೌಧ ನಿರ್ಮಿಸಿದ ಕೆಂಗಲ್ ಹನುಮಂತಯ್ಯ, ವಿಶಾಲ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್. ನಿಜಲಿಂಗಪ್ಪ ಅವರಂಥ ನಾಯಕರಿದ್ದಾರೆ. ಇವರೆಲ್ಲ ಸ್ಟೇಟ್ ಬಿಲ್ಡರ್ಸ್. ಹೌದು. ಆದರೆ ಇತಿಹಾಸದ ಪುಟಗಳಲ್ಲಿ ಎದ್ದು ಕಾಣುವ ಮತ್ತೊಂದು ಪ್ರಮುಖ ಘಟನೆಯೆಂದರೆ 1951ರ ಕಾಗೋಡು ಸತ್ಯಾಗ್ರಹ. ಅರೆ, ನಾನು ಅದರ ಬಗ್ಗೆಯೇ ಕೇಳಬೇಕು ಅಂದ್ಕೊಂಡಿದ್ದೆ. ಪರೀಕ್ಷಾ ದೃಷ್ಟಿಯಿಂದ ಕಾಗೋಡು ಸತ್ಯಾಗ್ರಹ ಅನ್ನೋದು ಕೇವಲ ಒಂದು ವಾಕ್ಯದ ಉತ್ತರ ಆಗಿರ್ಬೋದು. ಆದ್ರೆ ಅಸಲಿಗೆ ಅಲ್ಲಿ ಏನಾಯ್ತು? ಆ ಹೋರಾಟದ ಹಿಂದಿನ ಕಾರಣ ಏನು? ಕಾಗೋಡು ಸತ್ಯಾಗ್ರಹ ಕೇವಲ ಒಂದು ಪ್ರತಿಭಟನೆ ಆಗಿರಲಿಲ್ಲ ನೋಡಿ. ಅದು ಸಾಮಾಜಿಕ ನ್ಯಾಯದ ಪರವಾದ ಬಹುದೊಡ್ಡ ದನಿ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಕಾಗೋಡಿನಲ್ಲಿ ನಡೆದ ಈ ಹೋರಾಟ ಮುಖ್ಯವಾಗಿ ಗೇಣಿದಾರರು ಅಂದ್ರೆ ಭೂಮಿಯಲ್ಲಿ ದುಡಿಯುವ ರೈತರ ಹಕ್ಕುಗಳಿಗಾಗಿ ನಡೆದದ್ದು. ಆ ಕಾಲದಲ್ಲಿ ಜಮೀನ್ದಾರರು ಭೂಮಿಯ ಒಣೆಯರಾಗಿದ್ರು ಮತ್ತೆ ರೈತರು ಕೇವಲ ಕೂಲಿಗಳಂತೆ ದುಡಿತಾ ಇದ್ರು. ಅಂದ್ರೆ ಶೋಷಣೆ ನಡೀತಾ ಇತ್ತು. ಹೌದು. ಅವರು ಬೆಳೆದ ಬೆಳೆಯಲ್ಲಿ ಅವರಿಗೆ ಸಿಗ್ತಾ ಇದ್ದ ಪಾಲು ತೀರಾ ಅಲ್ಪ. ತಮ್ಮ ಹಕ್ಕನ್ನ ತಾವು ಕೇಳ್ಬೇಕು ಅನ್ನೋ ಅರಿವನ್ನ ಮೂಡಿಸಿ ಶಾಂತವೇರಿ ಗೋಪಾಲಗೌಡ್ರು ಈ ಗೇಣಿದಾರರನ್ನ ಒಗ್ಗೂಡಿಸಿದ್ರು. ಓ, ಶಾಂತವೇರಿ ಗೋಪಾಲಗೌಡ್ರು. ಹೌದು. ಇದು ಕೇವಲ ಒಂದು ಹಳ್ಳಿಯ ಸಮಸ್ಯೆಯಾಗಿ ಉಳಿಯದೆ ಮುಂದೆ ಕರ್ನಾಟಕದಾದ್ಯಂತ ಭೂಸುಧಾರಣಾ ಕಾಯ್ದೆಗಳು ಜಾರಿಗೆ ಬರೋಕ್ಕೆ ಬಹುದೊಡ್ಡ ಪ್ರೇರಣೆ ಆಯಿತು. ಇದು ತಳಮಟ್ಟದ ಜನರ ಪ್ರಜಾಸತ್ತಾತ್ಮಕ ಹೋರಾಟದ ಪ್ರತೀಕ. ಎಂಥ ಅದ್ಭುತವಾದ ಇತಿಹಾಸ! ಒಂದೆಡೆ ಮಣ್ಣಿನ ಹಕ್ಕಿಗಾಗಿ ಹೋರಾಡಿದ ರೈತರು, ಮತ್ತೊಂದೆಡೆ ಇದೇ ವಿಭಾಗದಿಂದ ಬಂದು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಜಗತ್ತನ್ನೇ ಆಳಿದ ಸಾಧಕರು. ಹೌದು, ಆ ಕಾಂಟ್ರಾಸ್ಟ್ ನೋಡಿ. ಹೌದು. ಭಾರತ ರತ್ನ ಪಡೆದ ಚಿಕ್ಕಬಳ್ಳಾಪುರ ಮೂಲದ ಸರ್ ಎಂ ವಿಶ್ವೇಶ್ವರಯ್ಯ, ಹಾಗೇ ಖ್ಯಾತ ವಿಜ್ಞಾನಿ ಸಿ.ಎನ್.ಆರ್. ರಾವ್, ಇನ್ನು ಬೆಂಗಳೂರಿನಲ್ಲಿ ಸಂಶೋಧನೆ ನಡೆಸಿ ನೊಬೆಲ್ ಪುರಸ್ಕಾರ ಪಡೆದ ಸರ್ ಸಿ.ವಿ. ರಾಮನ್. ನಿಜ. ಶಿಕ್ಷಣಕ್ಕಾಗಿ ಬೆಂಗಳೂರು, ತುಮಕೂರು, ದಾವಣಗೆರೆ, ಶಿವಮೊಗ್ಗದಲ್ಲಿರುವ ವಿಶ್ವವಿದ್ಯಾಲಯಗಳು ಈ ಜ್ಞಾನದ ಪರಂಪರೆಯನ್ನ ಮುಂದುವರಿಸ್ತಿವೆ. ಪರಿಸರ ಸಂರಕ್ಷಣೆಯಲ್ಲಿ ಜಾಗತಿಕ ಹೆಸರು ಮಾಡಿದ ಸಾಲುಮರದ ತಿಮ್ಮಕ್ಕ, ಕ್ರೀಡಾ ಕ್ಷೇತ್ರದ ಅನಿಲ್ ಕುಂಬ್ಳೆ, ಯೋಗಗುರು ಬಿ.ಕೆ.ಎಸ್. ಅಯ್ಯಂಗಾರ್ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಖಂಡಿತ. ಈ ಆಕಾರ ಸಾಮಗ್ರಿಯಲ್ಲಿರುವ ಮಾಹಿತಿಯನ್ನ ಕೇವಲ ಅಂಕಿಅಂಶಗಳಾಗಿ ನೋಡದೆ ಇಂಥ ಘಟನೆಗಳ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಂಡ್ರೆ ಅದು ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಕರೆಕ್ಟ್. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗೋರಿಗೆ ಈ ಕ್ವಿಕ್ ರೀಕಾಲ್ ಚೆಕ್ಲಿಸ್ಟ್ ಕೇವಲ ಪರೀಕ್ಷೆಗಷ್ಟೇ ಅಲ್ಲ, ಯಾವುದೇ ಸಭೆಯಲ್ಲಿ ಅಥವಾ ಚರ್ಚೆಯಲ್ಲಿ ನೀವು ವಿಷಯವನ್ನು ಎಷ್ಟು ಆಳವಾಗಿ ಅರಿತಿದ್ದೀರಿ ಅನ್ನೋದನ್ನು ತೋರಿಸೋಕೆ ಬಹಳ ಸಹಾಯ ಮಾಡುತ್ತೆ. ಹೌದು. ನಾವು ಈ ಚರ್ಚೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ವಿಭಾಗದ ಪಯಣವನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ ರೋಮಾಂಚನವಾಗುತ್ತೆ. ಖಂಡಿತ. ಪಶ್ಚಿಮ ಘಟ್ಟದ ದಟ್ಟ ಅರಣ್ಯವತ್ತು ಮತ್ತು ಅತಿ ಹೆಚ್ಚು ಮಳೆ ಬೀಳುವ ಮಲೆನಾಡಿನ ಶಿವಮೊಗ್ಗದಿಂದ ಪ್ರಾರಂಭವಾಗಿ ಆ ಮಳೆಯ ನೀರನ್ನ ಶರಾವತಿ, ತುಂಗ, ಭದ್ರೆಯರ ಮೂಲಕ ಹರಿಸಿ ಪ್ರಕೃತಿ ಕಠಿಣವಾದಾಗ ವಾಣಿವಿಲಾಸ ಸಾಗರದಂಥ ಅಣೆಕಟ್ಟು ಕಟ್ಟಿ ಸರ್ ಎಂ.ವಿ. ಅವರ ದೂರದೃಷ್ಟಿಯಿಂದ ಕೆಜಿಎಫ್ನ ಚಿನ್ನದ ಗಣಿಗೆ ಜಲವಿದ್ಯುತ್ ತಂದು ಕೈಗಾರಿಕಾ ಕ್ರಾಂತಿಯ ಕಿಡಿ ಹೊತ್ತಿಸಿ ಭದ್ರಾವತಿಯ ಉಕ್ಕು, ತುಮಕೂರಿನ ಸಿಮೆಂಟ್, ಕೋಲಾರದ ರೇಷ್ಮೆಯ ಮೂಲಕ ಆರ್ಥಿಕತೆ ಕಟ್ಟಿದ ಪಯಣ. ಅದ್ಭುತವಾದ ಸಮ್ಮರಿ ಇದು. ಹೌದು. ಕಡೆಗೆ ಅದೇ ಬುನಾದಿಯ ಮೇಲೆ ಇಂದಿನ ಐಟಿ, ಬಿಟಿ ಮತ್ತೆ ಏರೋನಾಟಿಕ್ಸ್ ರಾಜಧಾನಿಯಾಗಿ ಬೆಂಗಳೂರು ಬೆಳೆದು ನಿಂತಿರೋ ಈ ಸಂಪನ್ಮೂಲದಿಂದ ಅಭಿವೃದ್ಧಿಯೆಡೆಗಿನ ಪ್ರಯಾಣ ಅಸಾಧಾರಣವಾದದ್ದು.
ಹೌದು, ನಿಜಕ್ಕೂ ಅಸಾಧಾರಣ. ಆದ್ರೆ ಈ ಎಲ್ಲವನ್ನು ಗಮನಿಸಿದಾಗ ನನಗೊಂದು ಆಳವಾದ ಪ್ರಶ್ನೆ ಕಾಡ್ತಾ ಇದೆ. ಅದ್ನ ನಮ್ಮ ಕೇಳುಗರ ಮುಂದಿಡಲು ಇಷ್ಟಪಡ್ತೀನಿ. ಏನದು? ನೋಡಿ, ಕೋಲಾರ ಮತ್ತೆ ಚಿತ್ರದುರ್ಗದಂತಹ ಅತಿ ಉಷ್ಣ ಹಾಗೂ ಅತಿ ಕಡಿಮೆ ಮಳೆ ಬೀಳುವ ಒಣ ಪ್ರದೇಶಗಳಲ್ಲಿ ಐತಿಹಾಸಿಕವಾಗಿ ಕೃಷಿಗೆ ಪ್ರಕೃತಿಯ ಬೆಂಬಲ ತೀರಾ ಕಡಿಮೆ ಇತ್ತಲ್ವಾ? ಹೌದು, ನೀರಿಲ್ಲದ ಜಾಗ. ಬರೀ ವ್ಯವಸಾಯವನ್ನೇ ನೆಚ್ಚಿಕೊಂಡು ಬದುಕಲು ಸಾಧ್ಯವಿಲ್ಲ ಅನ್ನೋ ಆ ಕಠಿಣ ಸತ್ಯವೇ ಆ ಭಾಗದ ಜನರನ್ನ ಬದುಕಿನ ಪರ್ಯಾಯ ಮಾರ್ಗಗಳನ್ನ ಹುಡುಕುವಂತೆ ಮಾಡಿತ್ತೆ. ಕೃಷಿಯ ಬದಲು ಆಡಳಿತ, ಶಿಕ್ಷಣ ಮತ್ತು ತಂತ್ರಜ್ಞಾನದ ಕಡೆಗೆ ಅವರು ಹೆಚ್ಚು ಒಲವು ತೋರಿದ್ದೇ ಇಂದು ಇಡೀ ವಿಭಾಗವೇ ಒಂದು ಬೃಹತ್ ಜಾಗತಿಕ ಜ್ಞಾನದ ಕೇಂದ್ರವಾಗಿ, ಅಂದ್ರೆ ನಾಲೆಡ್ಜ್ ಹಬ್ ಆಗಿ ಮಾರ್ಪಡಲು ಕಾರಣವಾಯಿತೆ. ಇದು ಬಹಳ ಆಳವಾದ ಯೋಚನೆ. ಒಂದು ಭೌಗೋಳಿಕ ಅನನುಕೂಲತೆಯೇ ಅತಿ ದೊಡ್ಡ ಅವಕಾಶವಾಗಿ ಬದಲಾಯಿತೆ. ಭೂಗೋಳಶಾಸ್ತ್ರ ಕೇವಲ ನಕ್ಷೆಗಳಲ್ಲಿ ಗಡಿಗಳನ್ನ ಎಳೆಯೋದಕ್ಕಷ್ಟೇ ಸೀಮಿತವಲ್ಲ. ಆಶ್ಚರ್ಯಕರವಾಗಿ ಅದು ನಮ್ಮ ಭವಿಷ್ಯವನ್ನು ಬರೆಯುತ್ತೆ ಅನ್ನಿಸುತ್ತೆ. ಖಂಡಿತ. ಪ್ರಕೃತಿ ಒಂದು ದಾರಿ ಮುಚ್ಚಿದ್ರೆ ಮನುಷ್ಯ 100 ದಾರಿ ಹುಡುಕ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೌದು. ಈ ಪ್ರಬಲವಾದ ಚಿಂತನೆಯೊಂದಿಗೆ ನಮ್ಮ ಇಂದಿನ ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಈ ನೆಲದ ಕಥೆಗಳನ್ನ ಹೀಗೆಯೇ ಕೆದಕುತ್ತಾ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಕ್ಷೆಗಳನ್ನ ಕೇವಲ ಗೆರೆಗಳಾಗಿ ನೋಡದೆ ಅದರ ಹಿಂದಿನ ಇತಿಹಾಸವನ್ನ ಓದಲು ಪ್ರಯತ್ನಿಸಿ. ನಮಸ್ಕಾರ. ನಮಸ್ಕಾರ.